ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಟೈಮ್ ಬಂದು ಕರೆಕ್ಟಾಗಿ 7:40, ಇನ್ನು 7:45 ಆಗಿಲ್ಲ. ನಾನು ಕರೆಕ್ಟಾಗಿ ಶಾರ್ಪ್ 5 ಗಂಟೆ ಅಲಾರಾಮ್ ಇಟ್ಟಿದ್ದೆ. ಬಟ್ ತುಂಬ ಚಳಿ ಇದ್ದಿದ್ದ ಕಾರಣ 5:10ಕ್ಕೇನೋ ಇದ್ದೆ. ಐ ಥಿಂಕ್ 5:05ಗೆಲ್ಲ ಇದ್ದು ನೈಟಾಗಿ ಗೀಸರ್ ಆನ್ ಮಾಡಿದ್ದೆ, ಸ್ನಾನ ಎಲ್ಲ ಮಾಡಾಯಿತು. ವಿಡಿಯೋ ಇವ್ರು ಮಾಡಿಕೊಟ್ಟಿಲ್ಲ. ಪ್ಲಸ್ ಇನ್ನೊಂದು ನಾನು ಟ್ರೈಪಾಡ್ ಹಾಕಿಲ್ಲ, ಲೇಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೋಡಿದ್ರೆ ಬೇಗನೆ ರೆಡಿ ಆಗಿಬಿಟ್ಟಿದ್ದೀವಿ. ಎದ್ದು ಸ್ನಾನ ಎಲ್ಲ ಮಾಡಿ ನೆಕ್ಸ್ಟು ದೇವ್ರ ಪೂಜೆ ನೆನ್ನೆಲ್ಲ ಮೊನ್ನೆ ಫುಲ್ ಕ್ಲೀನಾಗಿ ಡೀಪ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ. ಸೊ ಇವತ್ತೇನಿಲ್ಲ, ಹೂ ತುಂಬ ಚೆನ್ನಾಗಿತ್ತು. ಚಳಿ ಇರೋ ಕಾರಣ ಏನೂ ಆಗಿರಲಿಲ್ಲ. ಅದ್ರ ಮೇಲೆ ಸ್ವಲ್ಪ ಹೂವು ಎಕ್ಸ್ಟ್ರಾ ಹಾಕಿ ಪೂಜೆ ಎಲ್ಲ ಮಾಡಿದೆ. ಅತ್ತೆ ಎಲ್ಲ ಸ್ವಲ್ಪ ಗುಡ್ಸೋರ್ಸೋದು ಅದು ಮಾಡಿಕೊಟ್ರು. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಟಿಫನ್ಗೆ ನೋಡಿಸ್ತೀನಿ. ಸೊ ನೋಡಿಲ್ಲ, ಪಲಾವ್ ಮಾಡಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಫಸ್ಟು ಕ್ಲೀನಾಗಿ ಹೇಳ್ಬಿಡ್ತೀನಿ. ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಹುಲಿಯೂರಮ್ಮ, ಹುಲಿದುರ್ಗ ಅಂದರೆ ಮಾಗಡಿ ರೋಡ್ ಬಿಟ್ಟು ಮುಂದೆ ಹುಲಿದುರ್ಗದಲ್ಲಿರುವಂಥ ಹುಲಿಯೂರಮ್ಮ ನಮ್ಮ ಮನೆ ದೇವರು. ಈಗ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ನಲ್ಲ ನಾನು. ಸೊ ಸೇಮ್ ದೇವರು, ಬಟ್ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಗೆ ಬರ್ತಾ ಕೆಂಗಲ್ಗೆ ಹೋಗ್ತೀವ, ಇಲ್ಲ ಬರ್ತಾ ಹೋಗ್ತೀವ ಬರ್ತಾ ಕೆಂಗಲ್ಗೆ ಹೋಗಿ ಬರ್ತೀವಿ. ಅದು ಕೂಡ ನಮ್ಮ ಮನೆ ದೇವ್ರು, ಗಂಡ ದೇವರು. ಸೊ ಅದರಿಂದ ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಗಂಡನ ಫ್ರೆಂಡು, ಪ್ಲಸ್ ಇವ್ರಿಗೂ ಇವಾಗ ಫ್ರೆಂಡ್ ಅಲ್ಲ. ಅದು ಹೆಸರೇನು? ಹೌದು, ಏನು ಗಿರೀಶ ಅಂತ. ಅವ್ರು ಬರ್ತಾ ಇದ್ದಾರೆ ನಮ್ಮ ಜೊತೆ ಕಾರಲ್ಲಿ. ಸೊ ಹೋಗ್ಬೇಕು. 8:15 ಟೈಮ್ ಹೇಳಿದ್ದು. ಆದರೆ ನಾವು ಬೇಗನೆ ರೆಡಿ ಆಗ್ಬಿಟ್ಟಿದ್ದೀವಿ. ಫೋನ್ ಮಾಡಿ ಹೇಳಬೇಕು, ಆದರೆ ಬೇಗ ಬರ್ತೀರಾ ಹೊರಡೋಣ ಅಂದ್ಬಿಟ್ಟು. ಟಿಫನ್ಗೆ ಪಲಾವ್ ಹೇಳಿದ್ದೀನಿ. ಸೊ ಎಲ್ಲನೂ ಬಾಕ್ಸ್ ಕಟ್ಕೊಂಡಿದ್ದೀವಿ. ಏನೂ ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಲೇಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ನಾನೇ ರೆಡಿ ಆಗಿ ಮಾಡಿಸ್ತೀನಿ. ಸೊ ನನ್ನ ಗೋಲ್ಡ್ ಜುಮ್ಕಿ ಹಾಕ್ಕೊಂಡಿದ್ದೀನಿ, ಸಿಂಪಲಾಗಿ ಒಂದು ಲ್ಯಾಬ್ ಹಚ್ಕೊಂಡಿದ್ದೀನಿ, ವಾಚ್ ಬಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ನನ್ನ ಗೋಲ್ಡ್ ಬ್ಲೌಸು. ಇದು ಬ್ಲೌಸ್ ಪೀಸ್ ಐ ಥಿಂಕ್ ನಮ್ಮಮ್ಮ ಕೊಟ್ಟಿದ್ದು ಅನಿಸುತ್ತೆ. ಇದು ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಬಫ್ ಹಾಕಿ. ಸೊ ಇದು ಮಂಡ್ಯದಲ್ಲಿ ನಾವು ಅತ್ತೆ ಇದ್ದಾರೆ, ನಮ್ಮಮ್ಮನ ಅಣ್ಣನ ಹೆಂಡತಿ. ಅವ್ರು ನನಗೆ ಒಂದು 7 years ಬ್ಯಾಕ್ ಕೊಡಿಸಿದ್ದು. ಸೊ ಫುಲ್ ಸಾಫ್ಟ್ ಆಗಿದೆ. ಬಟ್ ಏನು ಮಾಡೋದು, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಹೀಗಿದೆ. ಆದರೆ ವಿಡಿಯೋಲ್ಲ ನಾನು ಆಮೇಲೆ ಹೊರಗಡೆ ಹೋದ್ಮೇಲೆ ನೋಡಿಸ್ತೀನಿ. ಸೊ ಈ ಸೀರೆನ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಎಲ್ಲಿದ್ದೀರಾ? ಸೊ ನಾನು ಪರವಾಗಿಲ್ಲ, ಜಲ್ದಿ ಬಂದ್ರು ಪರವಾಗಿಲ್ಲ, ಲೇಟ್ ಬಂದ್ರು ಪರವಾಗಿಲ್ಲ. ರೆಡಿ ಆಗಿದ್ದೀವಿ. ರೆಡಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದೀವಿ. ಅಲ್ಲ, ರೆಡಿನೇ ಇದ್ದೀನಿ. ಯಾವಾಗ ಬರೋದಿಲ್ಲ ಪರವಾಗಿಲ್ಲ. ಓಕೆ. ಏನಂತೆ? ಕೆಂಗೇರಿ ಅಂತ ಹೇಳಿದ್ರೆ 10 ನಿಮಿಷ ಆಗ್ಬೋದು. ಸೊ 8 ಗಂಟೆ ಆಗುತ್ತೆ ನಾವು ನೋಡೋಷ್ಟೇ. ಈ ಮಿಕ್ಕಿದಿರ ನಾನು ದೇವಸ್ಥಾನಕ್ಕೆ ಹೋಗಿ ನೋಡಿಸ್ತೀನಿ ಹೇಗಿರುತ್ತೆ ಏನು ಅಂತ. ನಾವು ಒಟ್ಟಿಗೆ ಹಿಂಗೆ ಹೋಗಿ ಸುಮಾರು 2 ವರ್ಷ ಮೇಲಾಗೋಯ್ತು. ಮತ್ತು ಇನ್ನೊಂದು ನೆನೆ ಹೋಗ್ಕೊಂಡು ತಡೆ ಆಯಿತು, ಏನಾಗುತ್ತೆ. ಸೊ ಓಕೆ, ನಾನು ಹೋಗೋವಾಗ ಸಿಗ್ತೀನಿ, ಸರಿನಾ? ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೇನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ, ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ಅಟ್ಯಾಚ್ ಮಾಡ್ತೀನಿ. ಸೊ ನಾನು ಬೆಳಗ್ಗೆ ಎದ್ದಾಗಿದ್ದ ಸ್ವಲ್ಪ ಅದು ಕೂಡ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಬನ್ನಿ. ಸೊ ನಾವು ಹೋಗೋವಾಗ ನಿಮಗೆ ಸಿಗ್ತೀನಿ, ಸರಿನಾ? ಇವ್ರು ಚೆನ್ನಾಗಿ ಹಾಕಿದಾರಲ್ಲ ಹೂವು. ಹಾಂ ಹಾಂ ರಾಗಿ ಕುದಿದ್ರೆ ಹುಳಗಳಿದ್ರೆ ಹೋಗ್ತಾವೆ. ಸೊ ಇದು ದೇವಸ್ಥಾನಕ್ಕೆ ಹೋಗೋ ಹಿಂದಿನ ದಿನದ ವ್ಲಾಗು. ಸೊ ಫಿಕ್ಸ್ ಆದ ತಕ್ಷಣ ಮಡ್ಲಿಕ್ಕೆ ಸಾಮಾನೆಲ್ಲ ತಂದು ಬರೋಣ ಅಂದ್ಬಿಟ್ಟು ನಾವು ಬನಶಂಕರಿಲಿ ಹೋಗಿ ತಂದ್ವಿ. ಈ ಕಡೆ ಮನೆಗೆ ಬರ್ತಾ ಇದ್ದಂಗೆ ಮೆಂತ್ಯ ಸೊಪ್ಪು ತಂದಿದ್ವಿ. ಸೊ
ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಉಪ್ಪು ಇಷ್ಟು ಹಾಕಿ ಕಲಸಿ ಚಪಾತಿ ಮಾಡ್ತಾಯಿದ್ದೀನಿ ನೈಟ್ಗೆ. ಅತ್ತೆ ಬೆಳಗ್ಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ. ನಮ್ಮ ಮಾವ ಬಂದು ನಾಗಲಕ್ಷ್ಮಿ ನುಗ್ಗೆ ಸೊಪ್ಪು ಕೊಟ್ಟಿದ್ಲು. ಸೊ ಗೋಪಿಯಣ್ಣ ರೋನರ್ ಏನೋ ಫಾರ್ಮ್ ಹೌಸ್ ಥರ ಏನೋ ಇಟ್ಟಿದ್ದಾರೆ, ಅಲ್ಲಿ ಇತ್ತು ಅಂದ್ಬಿಟ್ಟು. ಸೊ ಅದನ್ನು ಬಿಡಿಸ್ತಾ ಇದ್ದಾರೆ ನಮ್ಮ ಮಾವ. ನಮ್ಮ ಯಜಮಾನ್ರು ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ, ಅದು ಆ್ಯಕ್ಚುಲಿ ಗುಡ್ ಹ್ಯಾಬಿಟ್ಸ್. ಬೆಳಗ್ಗೆ ಹೋಗಬೇಕಂದ್ರೆ ಆವಾಗ ಏನಾರು ಬ್ಲೌಸ್ ಆಗಿಲ್ಲ ಅಂದರೆ ಆ ಟೆನ್ಷನ್ ಬದಲು ನೈಟೇ ಒಂದ್ಸಲ ಟ್ರೈ ಮಾಡ್ತಾರೆ ಆಗುತ್ತಾ ಇಲ್ವಾ ಅಂತ. ಸೊ ಅದರಿಂದ ಹಾಕೊಂಡು ಒಂದ್ಸರಿ ಸುಮ್ಮನೆ ಹಾಗೆ ಹೊಲಿಗೆ ಬಿಚ್ಚಿ ಟ್ರೈ ಮಾಡ್ತಾಯಿದ್ರು. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ 5 o'clock ಅಲಾರಮ್ ಇಟ್ಟೆ, ಬಟ್ ಒಂದು 5 minutes ಲೇಟ್ ಆಗಿದ್ದೆ. ಸೊ ಇದ್ಮೇಲೆ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ, ಇದೇ ಸೀರೆ ಚಿಕ್ಕಪೇಟೆಯಲ್ಲಿ ತಂದಿದ್ದು. ಇದು ವ್ಲಾಗ್ ಇದೆ ಸ್ವಲ್ಪ, ಬಟ್ ಈ ವ್ಲಾಗ್ನ ನಾನು ಇನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಬಿಕಾಸ್ ಅದ್ರ ಜೊತೆ ಇನ್ನೊಂದು ಸೀರೆ ತೊಗೊಂಡು ಬಂದಿದ್ದೀನಿ. ಅದು ಯಾಕೆ ಏನು ಎತ್ತ ಅಂತ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನೂ ತುಂಬ ಟೈಮ್ ಇದೆ. ಆಲ್ಮೋಸ್ಟ್ ಇನ್ನೊಂದು 25 days to 1 month ಆಗುತ್ತೆ ನಾನು ಅದನ್ನು ಹೇಳೋಕ್ಕೆ. ಸೊ ಅದ್ರ ಜೊತೆನೇ ಅದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸೊ ಪೂಜೆಗೆ ತುಂಬ ಬೇಗ ಆಯಿತು. ಯಾಕೆಂದರೆ ನಾನು ಹೊಸಲು ಕುಂಕುಮ ಇಟ್ಟಿಲ್ಲ, ದೇವ್ರ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿಲ್ಲ. ಯಾಕೆಂದರೆ ಆದರೆ ಹಿಂದಿನ ದಿನ ಫ್ರೈಡೇ ನಾನು ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂ ಹಾಕಿದ್ದೆ. ಸೊ ಚಳಿ ಇರೋ ಕಾರಣ ಕ್ಲೀನಾಗೇ ಇತ್ತು. ಅದರಿಂದ ಪೂಜೆ ಬೇಗ ಆಗೋಯಿತು. ನಾನು ಕೂಡ ರೆಡಿ ಆಗಿದ್ದೀನಿ, ಅತ್ತೆ ರೆಡಿ ಆಗಿದ್ದಾರೆ, ಮಾವ ರೆಡಿ ಆಗಿದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡದೆ. ಭಾರತ ನೀರು ಮಾಡಿದ್ವಾ? ಸೊ ಬೆಳಗ್ಗೆನೇ ಹೋಗಿದ್ದಕ್ಕೆ ವೆದರ್ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ನಮ್ಮ ಮನೆಯಿಂದ 2 hours ಜರ್ನಿ. 8:30 ಬಿಟ್ಟಿದ್ದಕ್ಕೆ 10:30 ಆಯಿತು. ಸೊ ಹೋಗೋ ರೂಟಲ್ಲೇ ಇದು ಮಾಗಡಿ ಮಾರ್ಕೆಟು. ಸೊ ಇಲ್ಲಿ ಹೂ ಎಲ್ಲ ತೊಗೊಂಡ್ವಿ. ಹುಲಿರಮ್ಮನಿಗೆ ಫುಲ್ ಪೂಜೆ ಸಾಮಾನು, ಹಾರ, ಫುಲ್ ಸೆಟ್ ತೊಗೊಂಡ್ವಿ. ಹಾಗೆ ನಾನು ಹಿಂದಿನ ದಿನವೇ ಮಡ್ಲಕ್ಕಿ ಸಾಮಾನು ತೊಗೊಂಡಿದ್ದೆ. ಬಟ್ ಮಡ್ಲಕ್ಕಿ ನಾವೇನೇ ಸ್ಯಾರಿ ಕೊಟ್ಟರು ದೇವ್ರಿಗೆ ಸಪ್ರೇಟಾಗೆ ಬ್ಲೌಸ್ ಪೀಸ್ ಕೊಡಬೇಕು. ಬಟ್ ಬ್ಲೌಸ್ ಪೀಸ್ ಮರ್ತುಬಿಟ್ಟಿದ್ದೆ. ಹಾಗೆಯೇ ಎಲೆ ತೊಗೊಂಡು ಬಂದಿದ್ದೆ, ಬನಶಂಕರಿ ಎಲೆ. ಬಟ್ ಎಲೆ ಕೂಡ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ಅದಕ್ಕೆ ಎಲೆ ಸಪ್ರೇಟು ಮತ್ತು ಬ್ಲೌಸ್ ಪೀಸ್ ಸಪ್ರೇಟು ಮಡ್ಲಕ್ಕಿಗೆ ತೊಗೊಂಡೆ. 2 ಸೆಟ್ ಪೂಜೆ ಸಾಮಾನು ತೊಗೊಂಡೆ. ಹುಲಿಯೂರಮ್ಮನ 2 ಸೈಡ್ ಇದೆ, ಊರೊಳಗಡೆ ಇದೆ, ತಿರ್ಗಾ ಇನ್ನೊಂದು ಊರಿನ ಮೇನ್ ಎಂಟ್ರೆನ್ಸಲ್ಲಿ ಕೂಡ ಬಂದಿದೆ. 2 ಕಡೆನೂ ಪೂಜೆ ಮಾಡ್ಸೋಕ್ಕೋಸ್ಕರ ತೊಗೊಂಡು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೀವು ತೊಳ್ಕೊಳ್ಳಿ, ಇದು ಕೊಡ್ತೀನಿ ಆಮೇಲೆ. ನೋಡಿ ಗಂಡ ಹೆಂಡತಿನ. ಅಪ್ಪನ ಚಿಕ್ಕಮ್ಮ ಹೇಳಿದ್ ನನಗೇನು ಗೊತ್ತಾ ಹಂಗೆ ಹಿಂಗೆ ಅಂತ ಅಂದು ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ವಿಚಾರ ಜಾರತ್ತೆ. ನಾನಂದ್ರೆ ಡೈ ಹೊಡೆದು ಎತ್ಕೊ ಬರೋ ಸೀನ್ ಅಂತೂ ಇಲ್ಲ. ನಾನೇ ಪ್ಯಾಕೆಟಲ್ಲಿ ಬೆಳೆ ತೆಗ್ಬಿಡ್ಲಾ? ಹಾಂ,
ಮೆಚುರಿಟಿ ಬರಲಿ ಅಂತ. ಕರೆಕ್ಟಾಗಿ ಒಂದು ವಾರ ಹಿಂದೆ ಬಂದಿದ್ವಿ. ಬಟ್ ಆದ್ರೂ ನಾವು 4 ಜನನೂ ಸೇರಿ ಒಟ್ಟಿಗೆ ಬಂದು ದೇವ್ರಿಗೆ ಪೂಜೆ ಕೊಟ್ಟಾಗ ಅದಾಗೋ ನೆಮ್ಮದಿನೇ ಬೇರೆ, ಖುಷಿನೇ ಬೇರೆ. ಸೊ 4 ವರ್ಷ ಹತ್ತತ್ರ 2.5 ವರ್ಷ ಮೇಲಾಯಿತು ನಾವು ಹಿಂಗೆ ಒಟ್ಟಿಗೆ ಬಂದು ದೇವ್ರ ದರ್ಶನ, ನಮ್ಮನೆ ದೇವ್ರ ದರ್ಶನ ಮಾಡಬೇಕು ಅಂದರೆ ಮನೆಯವರೆಲ್ಲ ಬರಬೇಕು, ಆಗಲೇ ಅದು ಸಮಾಧಾನ. ಸೊ ನೀವು ಕೂಡ ದೇವ್ರನ್ನ ಇಲ್ಲಿಂದನೇ ನೋಡ್ಕೊಳ್ಳಿ. ಕಡಲೆ ಬುರಿ ತಗೋತಾರೆ ಇಲ್ಲಿ ಇವರೇ. ನಮ್ಮತ್ತೆ ಮೊಬೈಲಲ್ಲಿ ಬರ್ತೀಯ ನೀನು ಅಂತ ಹೇಳೋಕೆ ಹೋಗೋ ಹುಡುಗನಿಗೆ ನೀನು ಟಿ ವಿಲೇ ಬರ್ತೀಯಾ ಅಂದರು. ನಮಗಂತೂ ನಗು ಸಾಕಾಯಿತು. ಸೊ ಇವಾಗ ಊಟ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ತಣ್ಣಗಿರೋ ಜಾಗ ಹುಡ್ಕೊಂಡು ಬಂದಿದ್ದೀವಿ. ಸೊ ಏನು ಮಾಡ್ಕೊಂಡು ಬಂದಿದ್ದೀವಿ ಅಂತ ನೋಡಿ. ತಗೋ ಹೂನರ 2 ಜಾಯಿಂಟ್ ಮಾಡಿಬಿಟ್ಟು ಕಾಸಿಗೆ ಹಾಕ್ಬಿಡು, ಮತ್ತು ಅದು ಮಧ್ಯದಲ್ಲಿ ಸಿಕ್ಕಾಕು. ಅಷ್ಟರಲ್ಲಿ ನಾವು ಅಲ್ಲಿ ಚಾಪೆ ಎಲ್ಲ ಹಾಸ್ಕೊತಿರ್ತೀವಿ. 2 ಹಾಕ್ಬಿಡು. 2 ಹಾಕ್ಬಿಡು, ಜಾಯಿಂಟ್ ಮಾಡು. ಹಾಂ ಚಿಪ್ಸ್ ಎತ್ಕೊಳ್ಳ. ನೀರು ಬಂತು ಅದನ್ನು ಅದು ಎಲ್ಲಿ ಅಲ್ಲ ಆಂಟಿ ಮಾಡಿರೋದು. ಬಂದ್ಬಿಡ್ಲಿ ರೀ, ತಗೊಳ್ಳಿ. ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡವ್ರೆ. ಇಲ್ಲೊಂದು ತಾತ ಬಂದ್ಬಿಟ್ಟು ಹಸು ಮೇಯಿಸ್ತೈತೆ. ₹200 ಅಂದ. ಇವಾಗ ತಾನು ತಗೊಂಡೋದು ₹100 ಇಸ್ಕೊಂಡ. ಹಾಕಲ್ಲ ಕವರ್ ಇಟ್ಕೊಂಡಿಲ್ಲ. ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಹೂವು. ಈಗ ಅಲ್ಲಿರೋ ಹುಲಿಯೂರಮ್ಮನ ದೇವ್ರ ದರ್ಶನ ಆಯಿತು. ಇವಾಗ ಇಲ್ಲಿ ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ಕೂಡ ಹುಲಿಯೂರಮ್ಮನೇ. ಹಳೆ ಊರಮ್ಮ ಹುಲಿಯೂರಮ್ಮ ಎರಡೂ ಹೇಳ್ತಾರೆ. ಯಾಕಂದರೆ ಊರು ಹಳೆ ಊರು, ಅಲ್ಲಿರೋ ದೇವಸ್ಥಾನ ಇದೆಯಲ್ಲ ಅದು ಹಳೆ ಊರು. ಹಳೆ ಊರಲ್ಲಿರೋ ಹುಲಿಯೂರಮ್ಮ. ಸೊ ಇದು ಬಂದು ಹೊಸದುರ್ಗದಲ್ಲಿರೋ ಹುಲಿಯೂರಮ್ಮ. ಸೊ ಎರಡೂ ಒಂದು 1/2 ಕಿಲೋಮೀಟರ್ಸ್ ಹೆಚ್ಚು ಕಮ್ಮಿಲಿದೆ ಅಷ್ಟೇ ದೇವಸ್ಥಾನ. 1/2 to 1 ಇಲ್ಲ, 1/2 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ದರ್ಶನ ಮಾಡಿ ಬಂದಮೇಲೆ ಇವಾಗ ಇಲ್ಲಿ ಬಂದಿದ್ದೀವಿ. ಮೊದಲೆಲ್ಲ ಪೂಜಾರಿಗಳೇ ತೆಂಗಿನಕಾಯಿ ಹೊಡ್ಕೊಡೋದು ಎಲ್ಲ ಮಾಡ್ತಿದ್ರು. ಬಟ್ ಇವಾಗೆಲ್ಲ ನಾವೇ ತೆಂಗಿನಕಾಯಿ ಹೊಡ್ಕೋಬೇಕು ಎಲ್ಲ ಕಡೆಯೂ ಅಷ್ಟೇ. ಕೆಂಗಲಲ್ಲಿ ಆಗ್ಬೋದು, ಹುಲಿಯೂರಮ್ಮ, ಇಲ್ಲಿ ಎಲ್ಲ ಕಡೆ ಹಾಗೆ ಇದೆ. ಸೊ ನಮ್ಮ ಮಾವ ತೆಂಗಿನಕಾಯಿ ಹೊಡಿತಿದ್ದಾರೆ. ಈ ಥರ ತೆಂಗಿನಕಾಯಿ ಹೊಡೆದೇ 2 ವರ್ಷ ಮೇಲಾಗೋಯ್ತು. ಸೊ ನಾವು ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬಂದಿಲ್ಲ. ಮನೆ ದೇವ್ರಿಗೆ ಸುಮ್ಮನೆ ಹಾಗೆ ಬಂದು ಸುಮ್ಮನೆ ಹಾಗೆ ಹೋಗೋಕ್ಕೆ ಅಷ್ಟು ದೂರದಿಂದ ಬಂದು ನಮ್ಗೆ ಸಮಾಧಾನ ಆಗೋಲ್ಲ. ಪೂಜೆ ಕೊಟ್ರೇ ಸಮಾಧಾನ ಆಗೋದು. ಒಂದೇ ಸಲ ಬರೋಣ ಎಲ್ಲ ಕ್ಲಿಯರ್ ಆಗಿ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಇವಾಗ ಬಂದಿದ್ದೀವಿ. ಲಾಸ್ಟ್ ವೀಕ್ ಬಂದಿದ್ವಿ, ಬಟ್ ಇಲ್ಲಿಗೆಲ್ಲ ಬಂದಿರಲಿಲ್ಲ, ಜಸ್ಟ್ ಅಲ್ಲಿ ಹೋಗಿದ್ದಿದ್ದು ಅಷ್ಟೇ. ಸೊ ಇಲ್ಲೂ ಬಂದು ದೇವ್ರ ದರ್ಶನ ಎಲ್ಲ ಮಾಡಿ ಇವಾಗ ನೆಕ್ಸ್ಟ್ ಏನಿದ್ರು ಕೆಂಗಲ್ಗೆ ಹೊರಡಬೇಕು ನಾವಷ್ಟೇ. ಕೆಂಗಲ್ಗೆ ಇಲ್ಲಿಂದ ಇದೆ ಒಂದು 40 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಹೋಗಿ ನೆಕ್ಸ್ಟಿಗೆ ಅಲ್ಲಿ ದರ್ಶನ ಮಾಡಬೇಕು. ಸಂಡೇ ಆಗಿರೋ ಕಾರಣ ಸ್ವಲ್ಪ ಜನ ಇರ್ತಾರೆ, ಬಟ್ ಪರವಾಗಿಲ್ಲ. ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದ್ದರೂ ನಮ್ಗೆ ಆರಾಮಾಗಿ ದರ್ಶನ ಎಲ್ಲ ಆಯಿತು.
ಅಮ್ಮ ಹಾಕ್ಸ್ಕೊಳ್ಳಿ ಬಿಡಮ್ಮ. ಅಪ್ಪ ಹೌದಲ್ವಾ, ಗಾರೆಗೆಲ್ಲ ಕೆಲಸ ಮಾಡ್ಬಿಟ್ಟವ್ರೆ. ಗಾರೆ ಕೆಲಸ ಎಲ್ಲ ಗಾರೆ ಮಾಡಿಬಿಟ್ಟಿದ್ದಾರೆ. ಜನ ನೋಡಿ, ಜನ ಅಯ್ಯನ ಗುಡಿಲಿ. ಹಾಂ, ಅಯ್ಯನ ಗುಡಿಲಿ ಫುಲ್ ಜನ. ಇಸ್ಕೊಮ್ಮ. ಅಲ್ಲಿ ಚೆನ್ನಾಗಿತ್ತು, ಇದ್ರಲ್ಲಿ ಹುಲಿರಮ್ಮದ್ರಲ್ಲಿ. ಸೊ ಅಂಥ ಕ್ಯೂ ಅಂತೇನಿಲ್ಲ, ಆರಾಮಾಗಿತ್ತು ಅಂತ. 20 ಮಿನಿಟ್ಸಲ್ಲೆಲ್ಲ ದರ್ಶನ ಆಗೋದು, 20-25 ಮಿನಿಟ್ಸಲ್ಲೆಲ್ಲ. ಸೊ ಎಲ್ಲ ಮುಗಿದ ಮೇಲೆ ನಮ್ಮದು ಕೆಂಗಲ್ ಹನುಮಂತರಾಯ ಅಂದರೆ ಅಯ್ಯನ ಗುಡಿ ಅಂತ ಕೂಡ ಹೇಳ್ತಾರೆ ಹಳ್ಳಿ ಕಡೆ ಎಲ್ಲ. ನೆಕ್ಸ್ಟ್ ನಮ್ಮ ಹುಲಿಯೂರಮ್ಮಂಗೆಲ್ಲ ನಾವು ನಾನ್ ವೆಜ್ಜೇ ಮಾಡೋದು. ಅಂದರೆ ಮರಿ ಕುಯ್ಸೋದು, ಕೋಳಿ ಕುಯ್ಯೋದು ಎಲ್ಲ ಮಾಡ್ತೀವಿ. ಸೊ ನಾವು ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ಮೇಲೆ ನೆಕ್ಸ್ಟು ನಾನ್ ವೆಜ್ ಎಲ್ಲ ತಿಂತೀವಿ. ಸೊ ಅದಕ್ಕೋಸ್ಕರ ಏನೂ ಅನ್ಕೋಬೇಡಿ, ಏನು ದೇವಸ್ಥಾನಕ್ಕೆ ಜಸ್ಟ್ ಇವಾಗ ತಾನೇ ಹೋಗಿ ಬಂದು ಏನು ಮಾಡಿ ಆಗಲಿ ನಾನ್ ವೆಜ್ ನೋಡಿಸಿದ್ದಾರೆ ಅಂತ. ಸೊ ಚನ್ನಪಟ್ಟಣದಲ್ಲಿ ಇದು ಫೇಮಸ್ಸು ತೀತರ್ ಅಂತ. ಚಿಕ್ಕ ಕೋಳಿ ಅಂತ ಹೇಳ್ತಾರೆ. ಸೊ ಕಾಡು ಕೋಳಿ ಅಲ್ಲ, ಬಟ್ ಚಿಕ್ಕ ಕೋಳಿ. ಇದು ತಿನ್ಬೇಕಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ಹಸ್ಬೆಂಡ್ ಸುಮಾರು 3-4 ಸಲ ಹೋಗಿ ತಿನ್ಕೊಂಡು ಬಂದಿದ್ದಾರೆ. ತಿನ್ನೋಕ್ಕೋಸ್ಕರ ಅಂತಲೇ ಹೋಗಿದ್ದಾರೆ ಚನ್ನಪಟ್ಟಣಕ್ಕೆ. ಬಟ್ ನಾನು ಹೋಗಿರಲಿಲ್ಲ. ಇವತ್ತು ಅಲ್ಲಿಂದ 10 ಕಿಲೋಮೀಟ್ರು ನಮ್ಮ ಕೆಂಗಲಿಂದ. ಸೊ ಹೋಗಿ ತಿನ್ಕೊಂಡು ಬಂದಿದ್ದೀನಿ. ನೋಡಿ ಮತ್ತೆ ತಿಂದೇ ಬಿಟ್ರು ಇವರು. ವಿಡಿಯೋ ಮಾಡೋಣ ಅಷ್ಟೇ. ಈ ಬಾಟ್ಲಿ ಹಿಡ್ಕೊಮ್ಮ, ಅಪ್ಪಂಗೆ ಕೊಡ್ತೀನಿ. ಅಪ್ಪ ಈ ಬಾಟ್ಲಿ ಹಿಡ್ಕೊಳ್ಳಿ, ಬೇಕು ನನಗೆ. ತಿನ್ಬಿಟ್ಟ ನೀನು? ಸೊ ಇಷ್ಟೇ, ಇವಾಗ ತಾನೇ ಬಂದ್ವಿ. ಇವಾಗ ಟೈಮ್ ಬಂದು ಆಚೆ ಬಿಚ್ಚಿಟ್ಬಿಟ್ಟಿದ್ದೀನಿ. ಟೈಮ್ ಎಷ್ಟೇ? 7 ಗಂಟೆ. ಹಾಂ ಸುಳ್ಳು ಬೇಡ. ಇವಾಗ ಟೈಮ್ ಹೇಳು. 4:15. 4:15 ಆಗಿದೆ. ಸೊ ಇವಾಗ ಬಂದಿದ್ದೀವಿ. ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಆರಾಮಾಗಿ ನಿದ್ರೆ ಬರುತ್ತೋ ಬರಲ್ಲ ಗೊತ್ತಿಲ್ಲ, ಸುಮ್ಮನೆ ಮಲ್ತೀನಿ. ಈ ಥರ ಬೆಳಗ್ಗೆ 5 ಗಂಟೆಗೆ ಇದ್ದಿದ್ದು. ಅದಾದಮೇಲೆ ಎದ್ದು ಇವ್ರಿಗೆ ನೈಟ್ ಶಿಫ್ಟ್ ಹೋಗ್ತಿದ್ದಾರೆ. ಏನಾದ್ರು ಅಡುಗೆ ಮಾಡಬೇಕು, ಕಾಫಿ ಮಾಡ್ಕೊಡ್ಬೇಕು ಸಂಜೆಗೆ. ಸೊ ಅಷ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬೈ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.